ಜಿಲ್ಲಾ ನಾಮಧಾರಿ ಅಭಿವೃದ್ಧಿ ಸಂಘದ ವತಿಯಿಂದ ಹೊನ್ನಾವರದಲ್ಲಿ ಕಟ್ಟಲಾಗಿರುವ ವಿದ್ಯಾರ್ಥಿ ನಿಲಯ ಹಾಗೂ ಸಭಾಭವನದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ನವೆಂಬರ್ 5ರಂದು ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷ ಹಾಗೂ ಮಾಜಿ ಸಚಿವ ಆರ್ಎನ್ ನಾಯ್ಕ್ ತಿಳಿಸಿದರು. ಹೊನ್ನಾವರ ಪಟ್ಟಣದ ನಾಮಧಾರಿ ಅಭಿವೃದ್ಧಿ ಸಂಘದ ಕಾರ್ಯಾಲಯದಲ್ಲಿ ಶುಕ್ರವಾರದಂದು ನಡೆದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಹಾಗೂ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾ ವೀರೇಂದ್ರ ಹೆಗ್ಗಡೆ, ರಾಮಕ್ಷೇತ್ರ ಮಹಾಸಂಸ್ಥಾನದ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ, ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕ ದಿನಕರ್ ಶೆಟ್ಟಿ, ಶಾಸಕ ಸುನಿಲ್ ನಾಯ್ಕ್ ಮತ್ತಿತರ ಗಣ್ಯರು, ದಾನಿಗಳು ಸಮಾರಂಭದಲ್ಲಿ ಪಾಲ್ಗೊಳ್ಳುವರು ಎಂದು ತಿಳಿಸಿದರು. ಕಟ್ಟಡ ಕಟ್ಟುವಾಗ ಕಟ್ಟಡ ಸಮಿತಿ ರಚಿಸಿ ಅದಕ್ಕೆ ಚಂದ್ರು ನಾಯ್ಕ್ ನಗರೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿದ್ದು, ಅವರು ಕಟ್ಟಡದ ಉಸ್ತುವಾರಿ ನೋಡಿಕೊಂಡಿದ್ದಾರೆ. ಕಟ್ಟಡ ನಿರ್ಮಾಣಕ್ಕೆ ಸಮಾಜ ಬಾಂಧವರು ತುಂಬು ಹೃದಯದಿಂದ ಸಹಕಾರ ನೀಡಿದ್ದಾರೆ ಎಂದು ತಿಳಿಸಿದರು. ಪ್ರಸ್ತುತ ನಾಮಧಾರಿ ವಿದ್ಯಾರ್ಥಿ ನಿಲಯವಿರುವ ಸ್ಥಳವನ್ನ 1926ರಲ್ಲಿ ಬ್ರಿಟಿಷ್ ಸರ್ಕಾರವಿರುವಾಗ ನಾಮಧಾರಿ ಸಮಾಜದ ವಿದ್ಯಾರ್ಥಿ ನಿಲಯಕ್ಕೆ ನೀಡಲಾಗಿತ್ತು. 1965ರಲ್ಲಿ ಆ ಕಾಲದಲ್ಲಿ ಸುಸಜ್ಜಿತ ವಿದ್ಯಾರ್ಥಿ ನಿಲಯ ಕಟ್ಟಲಾಗಿತ್ತು. ಪ್ರಸ್ತುತ ಹೊಸ ಕಟ್ಟಡಕ್ಕೆ 2018ರಲ್ಲಿ ಅಡಿಗಲ್ಲು ಹಾಕಲಾಗಿತ್ತು. 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯಾರ್ಥಿ ನಿಲಯವೂ ಸೇರಿದಂತೆ ವಿವಿಧ ರಚನಾತ್ಮಕ ಉದ್ದೇಶಗಳೊಂದಿಗೆ ಭವ್ಯ ಕಟ್ಟಡವನ್ನ ನಿರ್ಮಿಸಲಾಗಿದೆ ಎಂದು ತಿಳಿಸಿದರು. ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವರನ್ನ ಆಹ್ವಾನಿಸುತ್ತಿದ್ದೇವೆ. ಅವರ ಸಾನ್ನಿಧ್ಯ ಇಲ್ಲಿ ಆ ದಿವಸ ನಮ್ಗೆ ದೊರಕುತ್ತೆ. ಆಮೇಲೆ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ಇರ್ತಾರೆ. ಅವ್ರ ಜೊತೆಗೆ ನಮ್ಮ ಸಮಾಜದ ಗುರುಗಳು, ಸರ್ಕಾರದ ವತಿಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಇರ್ತಾರೆ. ಮತ್ತು ಉದ್ಘಾಟನೆಗೆ ನಮ್ಮ ಶಾಸಕ ಮಿತ್ರ ಸುನಿಲ್ ಜಿ ನಾಯ್ಕ್ ಇರ್ತಾರೆ. ಅಧ್ಯಕ್ಷ ಸ್ಥಾನದಲ್ಲಿ ನಾನಿರ್ತೇನೆ ಮತ್ತು ಮುಖ್ಯ ಅತಿಥಿ ಸ್ಥಾನದಲ್ಲಿ ದಿನಕರ್ ಶೆಟ್ಟಿಯವರು, ಶಿವಾನಂದ್ ನಾಯ್ಕರು, ಶಾರದಾ ಶೆಟ್ಟಿಯವರು, ಜೆ.ಡಿ. ನಾಯ್ಕರು, ಮಂಕಾಳು ವೈದ್ಯರವರು ಮತ್ತು ಮುಖ್ಯ ಮಂತ್ರಿಯವರು, ಜಂಟಿ ಕಾರ್ಯದರ್ಶಿ ಜಗದೀಶ್ ಜಿ, ಆಮೇಲೆ ನಿಮಗೆ ಇದರಲ್ಲಿ ಗೊತ್ತಾಗ್ತದೆ, ಮತ್ತು ಡಿ.ಸಿ. ಅವರಿರ್ತಾರೆ. ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ನಾಮಧಾರಿ ಜಾತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ ಮತ್ತು ಬೇರೆ ವ್ಯವಸ್ಥೆ ಮಾಡಿಕೊಳ್ಳೋ ಸಲುವಾಗಿ ಕೊಟ್ಟಿದ್ರು. ಬಹುಶಃ ಆಗ ನಮ್ಮ ಮಾಜಿ ಶಾಸಕರು ಎಸ್.ವಿ. ನಾಯ್ಕ್ ಇದ್ರಲ್ಲ, ಅವರ ಅಜ್ಜ ಹೊಸಬೈ ನಾಯ್ಕ್ ಅಂತ ಅವರು ಸ್ವಲ್ಪ ಬ್ರಿಟಿಷ್ ಕಾಲದಲ್ಲಿ ಸ್ವಲ್ಪ ಮುಖಂಡರಾಗಿದ್ರು. ಅವರು ಸಹ ಇದನ್ನು ಪ್ರಯತ್ನ ಮಾಡಿ ಈ ನೆಲವನ್ನ ಸಮಾಜಕ್ಕೆ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ರು. 1925 ಟು ಓಲ್ಡ್ ಮಾಡಿಸ್ಕೊಂಡ್ರು. ಆಮೇಲೆ ಅದು ಹಾಗೇ ಮುಂದುವರಿತು. ಅದರ ಇದೇ ಸ್ಥಿತಿಯಲ್ಲೇ ಉಳಿಯಿತು. ದಿವಂಗತ ವಿ.ಜಿ. ನಾಯ್ಕರವರು ಇಲ್ಲಿ ವಕೀಲರಾಗಿ ಬಂದಮೇಲೆ ಸಮಾಜಕ್ಕೆ ಏನಾದರೂ ಸೇವೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡವರು ಈ ನಾಮಧಾರಿ ಅಭಿವೃದ್ಧಿ ಸಂಘ ಹೊನ್ನಾವರ ಇದನ್ನ ರಿಜಿಸ್ಟರ್ ಮಾಡಿಸಿದ್ರು. ಹೊನ್ನಾವರ ಕಾಲೇಜ್ ಬಿಗಿನ್ ಆದಮೇಲೆ ಕಾಲೇಜ್ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಅದನ್ನು ಮಾಡಿದ್ರು. ಮತ್ತೆ ಊರಿನ ನಾಗರಿಕರ ಸಮಾಜದವರ ಉಳಿದವರ ಸಹಾಯದಿಂದಲೂ ಸೇರಿ ಇಲ್ಲಿ ಒಂದು ಆ ಕಾಲಕ್ಕೆ ಸುಸಜ್ಜಿತ ಒಂದು ಹಾಸ್ಟೆಲ್ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಎನ್.ಕೆ. ನಾಯ್ಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ದೀಪಕ್ ನಾಯ್ಕ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಪುಷ್ಪಾ ನಾಯ್ಕ್, ನ್ಯಾಯವಾದಿ ಎಲ್.ಆರ್. ನಾಯ್ಕ್, ನಾಮಧಾರಿ ಅಭಿವೃದ್ಧಿ ಸಂಘದ ಎನ್.ಕೆ. ನಾಯ್ಕ್, ಅನಂತ್ ನಾಯ್ಕ್ ಹೆಗ್ಗಾರ್, ಆರ್.ಪಿ. ನಾಯ್ಕ್, ಹರಿಯಪ್ಪ ನಾಯ್ಕ್, ಎಂಜಿ ನಾಯ್ಕ್, ವಿಜಿ ನಾಯ್ಕ್, ರಾಮಪ್ಪ ನಾಯ್ಕ್, ಐವಿ ನಾಯ್ಕ್, ಎಂಜಿ ನಾಯ್ಕ್, ರಮೇಶ್ ನಾಯ್ಕ್, ಗಜಾನನ್ ನಾಯ್ಕ್, ಸೀತಾರಾಮ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಪಟ್ಟಣ ಹೃದಯ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡು ನಾಮಧಾರಿ ಸಮಾಜದವರ ಶ್ರಮದ ಫಲವಾಗಿ ಭವ್ಯ ಕಟ್ಟಡವೊಂದು ತಲೆ ಎತ್ತಿ ನಿಂತಿದೆ. ನೆಲ ಅಂತಸ್ತು ಹಿಡಿದು 3 ಫ್ಲೋರ್ ಹೊಂದಿದ್ದು, ಒಂದು ಊಟದ ಹಾಲ್, ಮತ್ತೊಂದು ಮದುವೆ, ಸಭೆ ಸಮಾರಂಭಕ್ಕೆ ಬಳಕೆಗೆ ಬರುವಂತೆ ಆಧುನಿಕ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಹೊನ್ನಾವರದ ಜನತೆಗೆ ಪಟ್ಟಣ ವ್ಯಾಪ್ತಿಯಲ್ಲಿ ಕೊರತೆಯಾಗಿದ್ದ ಒಂದು ಸುಸಜ್ಜಿತ ಕಟ್ಟಡ ಲೋಕಾರ್ಪಣೆ ಸಿದ್ಧಗೊಂಡಿದೆ. ಖಾಸಗಿ ಕಟ್ಟಡದಲ್ಲಿದ್ದ ತಾಲೂಕಿನ ಸಬ್ ರಿಜಿಸ್ಟರ್ ಕಚೇರಿಯನ್ನ ಸಾರ್ವಜನಿಕರ ಅನುಕೂಲದ ದೃಷ್ಟಿಯಿಂದ ಪಟ್ಟಣದ ಪಿಡಬ್ಲ್ಯೂಡಿ ಆವರಣದಲ್ಲಿರುವ ಕಚೇರಿಗೆ ಸ್ಥಳಾಂತರಿಸಿದ್ದು, ನೂತನ ಕಚೇರಿಯನ್ನ ಶಾಸಕ ದಿನಕರ್ ಶೆಟ್ಟಿಯವರು ಶನಿವಾರ ಉದ್ಘಾಟಿಸಿದರು. ಸಬ್ ರಿಜಿಸ್ಟರ್ ಕಚೇರಿ ಉದ್ಘಾಟಿಸಿದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ಈ ಹಿಂದೆ ಕಾರ್ಯಾರಂಭದಲ್ಲಿದ್ದ ಸಬ್ ರಿಜಿಸ್ಟರ್ ಕಚೇರಿಯು ಸೂಕ್ತ ಸ್ಥಳಾವಕಾಶದ ಕೊರತೆಯಿಂದ ಜನಸಾಮಾನ್ಯರಿಗೆ ಪ್ರತಿನಿತ್ಯ ಕಿರಿಕಿರಿ ಉಂಟಾಗ್ತಿತ್ತು. ಸರಿಯಾದ ಗಾಳಿ ಬೆಳಕು ಇಲ್ಲದೆ ಜನರು ಹೈರಾಣಾಗ್ತಿದ್ರು. ಈ ಬಗ್ಗೆ ಕಳೆದ 1 ವರ್ಷದಿಂದ ಹೋರಾಟ ಪ್ರಯತ್ನ ನಡೆದಿತ್ತು. ವಕೀಲರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಹೋರಾಟ ನಡೆಸಿದ್ದವು. ಇತ್ತೀಚೆಗೆ ಹೊನ್ನಾವರ ಉಳಿಸಿ ಬೆಳೆಸಿ ಜನಪರ ವೇದಿಕೆ ಕೂಡ ಈ ಕುರಿತು ನನ್ನ ಗಮನಕ್ಕೆ ತಂದಿದ್ದರು. ಎಷ್ಟೇ ಹೋರಾಟ ಮಾಡಿದ್ರೂ ಇದಕ್ಕೆ ಜನಪ್ರತಿನಿಧಿಗಳ ಮುದ್ರೆ ಅವಶ್ಯಕವಾಗಿರುತ್ತದೆ. ಅದರಂತೆ ನನ್ನ ಹಾಗೂ ಸಂಘಟನೆಯ ಪ್ರಯತ್ನದಿಂದ
ಸುಸಜ್ಜಿತ ಸಬ್ ರಿಜಿಸ್ಟರ್ ಕಚೇರಿ ಜನರ ಸೇವೆಗೆ ಸಿದ್ಧವಾಗಿ ನಿಂತಿದೆ. ಜನರು ನೆಮ್ಮದಿಯಿಂದ ಯಾವುದೇ ಸಮಸ್ಯೆ ಇಲ್ಲದೆ ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬಹುದಾಗಿದೆ ಎಂದರು. ಹೊನ್ನಾವರದ ಸಬ್ ರಿಜಿಸ್ಟರ್ ಆಫೀಸ್ ಅನ್ನ ನಮ್ಮದು ಮಾಲೆಯವರ ಕಟ್ಟಡದಲ್ಲಿ ಕಾಂಪ್ಲೆಕ್ಸ್ ನಲ್ಲಿ ಇದ್ದಂಥದ್ದನ್ನ ಇವತ್ತು ಇಲ್ಲಿ ಸ್ಥಳಾಂತರಗೊಂಡಿದೆ. ಇದ್ರ ಬಗ್ಗೆ 1 ವರ್ಷದಿಂದ ಎಲ್ಲರ ಪ್ರಯತ್ನ, ಅದರ ನಂತರ ಪ್ರಯತ್ನ ಮಾಡಿ ಇಲ್ಲಿ ತಹಶೀಲ್ದಾರ್ ಆಫೀಸ್ನಲ್ಲೂ ಬೇಕು ಅನ್ನುವಂಥದ್ದನ್ನ ನಾನು ಪ್ರಯತ್ನ ಮಾಡಿದೆ ಮತ್ತು ಮೋಹನ್ ರಾಜ್ ಡೈರೆಕ್ಟರ್ಗೆ ಹೇಳಿದೆ. ಹಣ ಎಷ್ಟು ಬರಲಿ ಖರ್ಚು ಅದಕ್ಕೆ ಪೇಮೆಂಟ್ ಮಾಡುವಂಥ ಕೆಲಸ ನಾನು ಮಾಡ್ತೇನೆ, ಆದರೆ ಬಾಕಿ ವ್ಯವಸ್ಥೆ ನೀವು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದ್ರು. ನಮ್ಮ ಹೊನ್ನಾವರದ ಉಳಿಸಿ ಬೆಳೆಸಿ ಅವರು ಪ್ರಯತ್ನ ಒಂದ್ ಕಡೆಯಿಂದ ಮಾಡಿದ್ರು. ಆದರೆ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಅದಕ್ಕೊಂದು ಅಧಿಕೃತ ಮುದ್ರೆ ಜನಪ್ರತಿನಿಧಿಗಳಿಂದನೇ ಬರಬೇಕಾಗ್ತದೆ. ನಾವು ಹೇಳಿದ ನಂತರನೇ ಅದು ಫೈನಲ್ ಆಗುವಂಥದ್ದು. ಅವರು ಪ್ರಯತ್ನನೂ ಮಾಡಿದ್ದಾರೆ, ಪ್ರಯತ್ನ ಮಾಡಿಲ್ಲ ಅನ್ನೋದಿಲ್ಲ. ಇನ್ನು ಮರಾಕಲ್ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿದಂತೆ 85 ಲಕ್ಷ ರೂಪಾಯಿ ಹಣವನ್ನ ಹೊನ್ನಾವರ ಪಟ್ಟಣ ಪಂಚಾಯತ್ ಕುಮಟಾ ಪುರಸಭೆಗೆ ಭರಣ ಮಾಡಬೇಕಿತ್ತು. ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಆ ಹಣವನ್ನ ಸರ್ಕಾರವೇ ಕುಮಟಾ ಪುರಸಭೆಗೆ ಪಾವತಿಸುವಂತೆ ಆದೇಶ ತಂದಿದ್ದೇನೆ. ಇದು ನನ್ನ ಪ್ರಯತ್ನದಲ್ಲಾಗಿದೆ. ಹೊನ್ನಾವರಕ್ಕೆ ವಿಶೇಷ ಕಾಳಜಿ ಹೊಂದಿದ್ದು 6 ಕೋಟಿ ರೂಪಾಯಿ ವೆಚ್ಚದ ಬಸ್ ನಿಲ್ದಾಣ, 9.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಿಗ್ರಿ ಕಾಲೇಜು, ಆರ್ಟಿಒ ಕಚೇರಿಗೆ ಜಾಗ ಮಂಜೂರಿ, ಶರಾವತಿ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ಇನ್ನು 10 ಹಲವು ಜನಪರ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವ ಮೂಲಕ ಹೊನ್ನಾವರಕ್ಕೆ ವಿಶೇಷ ಕಾಳಜಿ ಮತ್ತು ಆಸಕ್ತಿ ಹೊಂದಿದ್ದೇನೆ ಎಂದು ಭರವಸೆ ನೀಡಿದರು. 9.5 ಕೋಟಿ ಖರ್ಚು ಮಾಡಿ ಸುಭದ್ರವಾದಂಥ ಕಟ್ಟಡ ನಿರ್ಮಾಣ ಮಾಡಿ ಕೊಟ್ಟಿದ್ದೇನೆ. 85 ಲಕ್ಷ ರೂಪಾಯಿ ಹೊನ್ನಾವರ ಮುನ್ಸಿಪಾಲಿಟಿ ಅವರು ಕುಮಟಾಕ್ಕೆ ತುಂಬಬೇಕಾಗಿತ್ತು. ಮುನ್ಸಿಪಾಲಿಟಿ ಅವ್ರ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿ 50 ಲಕ್ಷ ರೂಪಾಯಿ ಈ ಕುಮಟಾ ಮುನ್ಸಿಪಾಲಿಟಿಗೆ ಸರ್ಕಾರ ಕೊಡುವಂಥದ್ದು ಹೊನ್ನಾವರ ಮುನ್ಸಿಪಾಲಿಟಿ ಇದು. ಆ ಕೆಲಸ ನಾನು ಮಾಡ್ಕೊಂಡ್ ಬಂದೇನೆ. ಮುಖ್ಯಮಂತ್ರಿ ಅವರ ಹತ್ರ ಮಾತಾಡಿ ಹೊನ್ನಾವರ ಮುನ್ಸಿಪಾಲಿಟಿಯಲ್ಲಿ ಹಣದ ಸಮಸ್ಯೆ ಇದೆ, ಅವ್ರ ಹತ್ರ ತುಂಬಲಿಕ್ಕೆ ಆಗೋದಿಲ್ಲ. ಈ ಕೆಲಸನೂ ನಾನು ಮಾಡ್ಕೊಂಡ್ ಬಂದಿದ್ದೇನೆ. ಹೀಗೆ ಹೊನ್ನಾವರದ ಬಗ್ಗೆ ವಿಶೇಷವಾದಂಥದ್ದು ಹೊಸ ಬಸ್ ಸ್ಟ್ಯಾಂಡ್ 6 ಕೋಟಿ ಮಾಡಿ ಕಟ್ಟಡ ನಿರ್ಮಾಣ ಮಾಡಿದ್ದೇನೆ. ಅದಕ್ಕೆ ಮುಂದೆ ಸ್ವಲ್ಪ ಗಟರ ಸಮಸ್ಯೆ ಇದೆ ಅಂದರು. ಅದಕ್ಕೆ 10 ಲಕ್ಷ ರೂಪಾಯಿ ಹಾಕಿ ಆ ಗಟರನ್ನು ನಿರ್ಮಾಣ ಮಾಡಿ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಶಿವರಾಜ್ ಮೇಸ್ತಾ, ಉಪಾಧ್ಯಕ್ಷೆ ನಿಶಾ ಶೇಟ್, ಬಿಜೆಪಿ ಮಂಡಲಾಧ್ಯಕ್ಷ ರಾಜು ಭಂಡಾರಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ನಾಗರಾಜ್ ಭಟ್, ಉಪನೋಂದಣಾಧಿಕಾರಿ ಶಿವಾನಂದ್ ಪಾಟೀಲ್, ಉಮೇಶ್ ನಾಯ್ಕ್, ಸಿಪಿಐ ಶ್ರೀಧರ್ ಎಸ್ಆರ್, ಪಿಎಸ್ಐ ಗಣೇಶ್ ನಾಯ್ಕ್, ವಕೀಲರ ಸಂಘದ ಅಧ್ಯಕ್ಷರು, ಸದಸ್ಯರು, ಹೊನ್ನಾವರ ಉಳಿಸಿ ಬೆಳೆಸಿ ವೇದಿಕೆಯ ಸದಸ್ಯರು, ವಿವಿಧ ಸಂಘ ಸಂಸ್ಥೆಯ ಪ್ರಮುಖರು, ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು. ಕುಮಟಾ ಹಿರೇಗುತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಣ್ಣೆಮಡಿಯಲ್ಲಿ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಕಾರ್ಲೆಂಡ್ ಕಾಮಗಾರಿಗೆ ಶಾಸಕ ದಿನಕರ್ ಶೆಟ್ಟಿ ಶನಿವಾರ ಶಂಕುಸ್ಥಾಪನೆ ನೆರವೇರಿಸಿದರು. ಶಂಕುಸ್ಥಾಪನೆ ನೆರವೇರಿಸಿದ ಬಳಿಕ ಮಾತನಾಡಿದ ಅವರು, ಕೋವಿಡ್ ಸಮಯದಲ್ಲೂ ಸಹ ನಮ್ಮ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಿಗೆ ಅಡೆತಡೆ ಮಾಡದೆ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಈ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ಕಾರ್ಯಗಳು ನಡೆದಿದೆ. ಕಾರ್ಲೆಂಡ್ ಅಭಿವೃದ್ಧಿಯಿಂದ ಕೃಷಿ ಭೂಮಿ ಮತ್ತು ವಸತಿ ಪ್ರದೇಶಕ್ಕೆ ಉಪ್ಪು ನೀರು ನುಗ್ಗೋದು ತಪ್ಪಲಿದ್ದು, ಇದರಿಂದ ಜನರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿ, ಮುಂದೆಯೂ ಜನಪರ ಕೆಲಸ ಕಾರ್ಯಗಳು ನಿರಂತರ ನಡೆಯಲಿದೆ ಎಂದರು. ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಈ ಕಾರ್ಲೆಂಡ್ ಯೋಜನೆ ಜಾರಿಗೆ ಬಂದಿತ್ತು. ಅದರ ನಂತರ ಮಾಡಿದ್ದು ಇರಲಿಲ್ಲಾಗಿತ್ತು. ಹೀಗಾಗಿ ಈ ಒಂದು ಯೋಜನೆಗೆ ವಿಶೇಷವಾದಂತ ಕಾಳಜಿ ಮುತುವರ್ಜಿಯನ್ನ ವಹಿಸಿದವರು ನಮ್ಮ ಮಾಧುಸ್ವಾಮಿ ಅವರು, ಸಚಿವರು, ಚಿಕ್ಕ ನೀರಾವರಿ ಇಲಾಖೆದು. ಇವತ್ತು ಈಗಾಗಲೇ ಇದಕ್ಕೆ 19-20ರಲ್ಲಿ 1 ಕೋಟಿ ವೆಚ್ಚ ಖರ್ಚು ಮಾಡಿ ಕಾರ್ಲೆಂಡ್ ನಿರ್ಮಾಣವನ್ನ ಮಾಡಿಕೊಟ್ಟಿದ್ವಿ. ಈಗ ಮತ್ತೆ ಸಿಡಿ ಬೇಕು ಅಂತ ಇಲ್ಲಿಯ ರೈತರು ಹೇಳಿದ್ರು. ನೀರು ಒಂದ್ ಕಡೆ ಸ್ಟಾಕ್ ಆಗ್ತದೆ, ಆ ನೀರು 2 ಕಡೆ ಹೋಗಬೇಕು, ಮಳೆಗಾಲದಲ್ಲಿ ಸಮಸ್ಯೆ ಆಗ್ತದೆ ಅನ್ನುವಂಥದ್ದನ್ನ ಹೇಳಿದ್ರಿಂದ ಅದಕ್ಕೂ ಈಗ 40 ಲಕ್ಷ ರೂಪಾಯಿಯನ್ನ ಮಂಜೂರಿ ಮಾಡಿ ಟೆಂಡರ್ಸ್ ಗಜಾನನ್ ಗುಣಗಾರಿಗೆ ಆಗಿದೆ. ಗುಣಮಟ್ಟದ ಕಾಮಗಾರಿಯನ್ನ ಅವರು ಮಾಡ್ತಾರೆ ಅನ್ನುವಂತ ಒಂದು ವಿಶ್ವಾಸ ಇದೆ. ಈ ವೇಳೆ ಹಿರೇಗುತ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಾಗರತ್ನ ಗಾಂವ್ಕರ್, ಸದಸ್ಯ ಮಹೇಶ್ ನಾಯಕ್ ಮೊರ್ಬಾ, ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ, ಉಪಾಧ್ಯಕ್ಷೆ ಲಕ್ಷ್ಮೀಗೌಡ, ಸದಸ್ಯರಾದ ಮಹೇಶ್ ನಾಯಕ್, ಸುವರ್ಣ ಹುಲ್ಸ್ವಾರ್, ದತ್ತುಗೌಡ, ಬಿಜೆಪಿ ಪಕ್ಷದ ಮುಖಂಡರಾದ ಸಂದೀಪ್ ಅಗಸಾಲಿ, ಮಾರುತಿ ನಾಯಕ್, ರಾಜು ಹರಿಕಂತ್ರ, ನೀಲಪ್ಪ ಗೌಡ, ಚಿಕ್ಕ ನೀರಾವರಿ ಇಲಾಖೆ ಸಹಾಯಕ ಅಭಿಯಂತರ ಅಮಿತ್ ತಳೇಕರ್ ಮತ್ತಿತರ ಇಲಾಖೆಯ ಅಧಿಕಾರಿಗಳು, ಸ್ಥಳೀಯ ನಾಗರಿಕರು ಉಪಸ್ಥಿತರಿದ್ದರು. ಬೇಡ ಜಂಗಮ ಸಮಾಜದ ಮೀಸಲಾತಿಯ ಕುರಿತಂತೆ ಸಮಾಜ ಕಲ್ಯಾಣ ಸಚಿವರು ಕರೆದಿದ್ದ ಸಭೆಯನ್ನ ಸಕಾರಣ ನೀಡದೆ ಅನಿರ್ದಿಷ್ಟಾವಧಿ ಮುಂದೂಡಿದ್ದನ್ನು ವಿರೋಧಿಸಿ ಅಕ್ಟೋಬರ್ 18ರಂದು ವಿಧಾನಸೌಧ ಚಲೋ ನಡೆಸಲಾಗುತ್ತಿದೆ ಎಂದು ದಾಂಡೇಲಿಯ ಬೇಡ ಜಂಗಮ ಸಮಾಜದ ಅಧ್ಯಕ್ಷ ಚೇತನ್ ಕುಮಾರಮಠ ಮನವಿ ಮಾಡಿದರು.
ದಾಂಡೇಲಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಚೇತನ್ ಕುಮಾರಮಠ, ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಅಕ್ಟೋಬರ್ 12ರಂದು ಬೇಡ ಜಂಗಮ ಸಮಾಜದ ಕುರಿತು ಚರ್ಚಿಸಲು ಸಮಾಜದ ಮುಖಂಡರ ಜೊತೆ ಸಭೆಯನ್ನ ಕರೆದಿದ್ದರು. ಆದರೆ ಅಂದು ನಡೆಯಬೇಕಿದ್ದ ಸಭೆಯನ್ನ ರದ್ದುಗೊಳಿಸಿ ಮುಂದಿನ ದಿನಾಂಕವನ್ನ ತಿಳಿಸುತ್ತೇವೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಕಾರ್ಯದರ್ಶಿಗಳು ಆದೇಶ ಪತ್ರವನ್ನ ಹೊರಡಿಸುವ ಮುಖಾಂತರ ಬೇಡ ಜಂಗಮ ಸಮಾಜದವರಿಗೆ ದ್ರೋಹ ಎಸಗಿದ್ದಾರೆ. ಇಲ್ಲಿ ಕಾಣದ ಕೈಗಳು ಕೆಲಸ ಮಾಡಿರುವಂತೆ ಕಂಡು ಬರ್ತಿದೆ. ಜೊತೆಗೆ ನಮ್ಮ ಸತ್ಯ ಪ್ರತಿಪಾದನೆಯ ಸತ್ಯಾಗ್ರಹ ಹತ್ತಿಕ್ಕುವ ಯತ್ನವೂ ಆಗಿದೆ. ಇದನ್ನ ವಿರೋಧಿಸಿ ಬಿಡಿ ಹಿರೇಮಠರ ನೇತೃತ್ವದಲ್ಲಿ ಬೆಂಗಳೂರು ಚಲೋ ನಡೆಯುತ್ತಿದೆ. ಸರ್ವರು ಸಹಕರಿಸಬೇಕು ಎಂದರು. ಬೇಡ ಜಂಗಮ ಸಂಘಟನೆಯ ಕಾರ್ಯದರ್ಶಿ ಶಂಕರಯ್ಯ ಹಿರೇಮಠ ಮಾತನಾಡಿ, ಬಿಡಿ ಹಿರೇಮಠರ ಬೆಂಬಲಕ್ಕೆ ನಾವು ನಿಲ್ಲಲಿದ್ದೇವೆ. ದಾಂಡೇಲಿಯಿಂದ ಅಧಿಕ ಸಂಖ್ಯೆಯಲ್ಲಿ ಬೆಂಗಳೂರು ವಿಧಾನಸೌಧ ಚಲೋ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳಲಿದ್ದೇವೆ ಎಂದು ತಿಳಿಸಿದರು. ಸಂಘಟನೆಯ ಪ್ರಮುಖರಾದ ಗುರು ಮಠಪತಿ ಮಾತನಾಡಿ, ಬೇಡ ಜಂಗಮ ಸಮುದಾಯದ ಬೇಡಿಕೆಯನ್ನ ನಿರ್ಲಕ್ಷಿಸದೆ ಅನುಸೂಚಿತ ಜಾತಿಗೆ ನಮ್ಮನ್ನ ಸೇರಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕು. ಅಕ್ಟೋಬರ್ 18ರ ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದರು. ಅವರ ವಿಷಯಕ್ಕಿಂತಲೂ ಆದಷ್ಟು ಬೇಗನೆ ನನ್ನ ಒಂದು ಸಭೆಯನ್ನು ಕರೆಯುವಂತ ಎಲ್ಲ ಮುನ್ಸೂಚನೆಯನ್ನು ನೀಡಿದ್ದಾರೆ ಮತ್ತು ನಮ್ಮ ಭರವಸೆ ಇದೆ ರಾಜ್ಯ ಸರ್ಕಾರ ಮೇಲೆ ಆದಷ್ಟು ಬೇಗ ನಮ್ಮ ಬೇಡಿಕೆಯನ್ನು ಈಡೇರಿ ಮಾಡ್ತಾರೆ ಅನ್ನುವಂಥ ಎಲ್ಲ ಭರವಸೆಯನ್ನು ಅವರು ಇಟ್ಕೊಂಡು ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿದ್ದೇವೆ. ನಮ್ಮ ಹೆಸರು ಸೇರ್ಪಡೆ ಮಾಡೋಣ ಹೇಳ್ತಾ ಇದ್ದೀವಿ. ಇದ್ದಂಥ ನಮ್ಮ ಹಕ್ಕನ್ನು ಕೊಡಲು ಅನ್ನುವಂಥ ಒಂದು ಅಭ್ಯುದಯ ಮಾಡಲಿಕ್ಕೆ ನಮ್ಮ ರಾಜ್ಯಾಧೀಶರಾಗಿರ್ತಕ್ಕಂಥ ಶ್ರೀಯುತ ಬಿಡಿ ಹಿರೇಮಠ ಅವರ ಒಂದು ಆದೇಶದಲ್ಲಿ ನಾವು 108ನೇ ಹೋರಾಟ ಮಾಡ್ತಾ ಇದ್ದೇವೆ. ಕಳೆದ 12/1/2022ರಂದು ಸಮಾಜ ಕಲ್ಯಾಣ ಅಧಿಕಾರಿ ಮತ್ತು 18ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರ ಒಂದು ಮುಂದಾಳತ್ವದಲ್ಲಿ ಪೀಠಾಧೀಶರ ಮತ್ತು ಪರಮ ಪೂಜ್ಯ ಪೀಠ ಗುರುಗಳ ಒಂದು ಅಧ್ಯಕ್ಷತೆಯಲ್ಲಿ ಅವರ ಮುಂದಾಳತ್ವದಲ್ಲಿ ನಾವು ಬೆಂಗಳೂರು ಚಲೋ ಆತ್ಮ ಸಮರ್ಪಣಾ ಅನ್ನುವಂಥ ಒಂದು ಶೀರ್ಷಿಕೆಯಲ್ಲಿ ಈ ಒಂದು ಹೋರಾಟಕ್ಕೆ ಒಂದು ತೀವ್ರ ಸ್ವರೂಪದ ಹೋರಾಟವನ್ನು ಮಾಡುವಂಥ ಎಲ್ಲ ಕಾರ್ಯಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿಸಲಾಗುತ್ತದೆ. ಅದರ ಜೊತೆ ರಾಜ್ಯ ಸರ್ಕಾರ ನಾವು ಅಭಿನಂದನೆ ಕೂಡ ಸಲ್ಲಿಸುತ್ತೇವೆ. ಕಳೆದ ಬಾರಿ ಇತರೆ ಅನುಸೂಚಿತ ಜಾತಿ ಮತ್ತು ಪಂಗಡದವರು ಬೇಡಿಕೆ ಇಟ್ಟಿದ್ದರು. ಈ ಸಂದರ್ಭದಲ್ಲಿ ಬೇಡ ಜಂಗಮ ಸಂಘಟನೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಶೇಖರ್ ಹಂಚಿನಾಳಮಠ, ಪ್ರಮುಖರಾದ ವೀರಸಂಗಯ್ಯ ಕುಲಕರ್ಣಿ, ಮಹಾಂತೇಶ್ ಜುಗತಿಮಠ, ಜಗದೀಶ್ ಮಠಪತಿ, ಯೋಗೇಶ್ ಅಳ್ಳಿಮಠ, ಗುರುಸಿದ್ದಯ್ಯ ಹಿರೇಮಠ, ಸಿದ್ದಯ್ಯ ಹಿರೇಮಠ, ಮಹಾದೇವಸ್ವಾಮಿ, ಸಂಶಿಮಠ, ಮಲ್ಲಿಕಾರ್ಜುನ ಹಿರೇಮಠ, ಈರಣ್ಣ ಹಿರೇಮಠ ಮುಂತಾದವರು ಇದ್ದರು. Rajalakshmi Jewellers, Gold Jewellery, 916 BIS Hallmark, Natural Diamond Jewellery, Natural Gemstones. Akarsha Fashion Jewellery, Silver Jewellery and Articles, Purity 92.5 and 100%, 1 gram and imitation jewellery. Get luxury and premium jewellery only at Rajalakshmi Jewellers. Get exciting offers on this Diwali. ಆತ್ಮೀಯರೇ, ನೀವು ಮನೆ ಕಟ್ಟಲು ಬಯಸುತ್ತಿದ್ದೀರಾ? ಸ್ಥಳವನ್ನ ಹುಡುಕುತ್ತಿದ್ದೀರಾ? ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಸುಂದರ ಉಜ್ವಲ ಭವಿಷ್ಯಕ್ಕಾಗಿ ರೋಸ್ಮೇರಿ ಡೆವಲಪರ್ಸ್ ರವರು ಭಟ್ಕಳ ತಾಲೂಕಿನ ಸರ್ಪನ್ಕಟ್ಟೆ ರಾಷ್ಟ್ರೀಯ ಹೆದ್ದಾರಿಯಿಂದ 1.5 ಕಿಲೋಮೀಟರ್ ಅಂತರದಲ್ಲಿ ಹುಯಿಲ್ಮುಡಿ ರಸ್ತೆ ಅಥವಾ ಹಾಡಿನ್ ರೋಡ್ ಈ ಭಾಗದಲ್ಲಿ ಸ್ವಚ್ಛಂದವಾಗಿ ನಿರ್ಮಿಸಿರುವ ಸೈಟ್ಗಳು ಮಾರಾಟಕ್ಕಿವೆ. 3 ಗುಂಟೆಯಿಂದ ಶುರುವಾಗುವ ಈ ಸೈಟ್ಗಳಲ್ಲಿ ಅತ್ಯುತ್ತಮ ಸೌಲಭ್ಯಗಳು ಲಭ್ಯ. 20 ಫೀಟ್ ಅಥವಾ 6 ಮೀಟರ್ ಅಗಲವಾದ ರಸ್ತೆ ಹೊಂದಿರುವ 2 ಎಕರೆ ಜಾಗದಲ್ಲಿ ಸುಸರ್ಜಿತವಾಗಿ ನಿರ್ಮಿಸಿರುವ ಸೈಟ್ಗಳು. ತನ್ನ ಸುತ್ತಮುತ್ತಲಿನ ಪರದಿಯ ಒಳಗೆ ಧಾರ್ಮಿಕ ಸ್ಥಳ, ಶಾಲಾ ಕಾಲೇಜುಗಳು, ಪಟ್ಟಣ, ಪ್ರವಾಸಿ ತಾಣ ಹಾಗೂ ಉತ್ತಮವಾದ ವಾತಾವರಣ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 944 875 6049. VV Shirodkar Jewellers, Diamond, Gold, Silver,
ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದ ಆಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ. ಹಿಂದೆ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ. ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶ್ ಸ್ಪಾ, ಕುಟಿನ ರೋಡ್, ಕಾರವಾರ. ಸ್ಪೆಷಲಿಸ್ಟ್ ಇನ್ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್, ಹೇರ್ ಕೇರ್, ಮೇಕಪ್ ಅಂಡ್ ಮೆಹಂದಿ ವರ್ಕ್. ಪ್ರತಿಯೊಬ್ಬ ಮಹಿಳೆಯರಿಗೆ ತಾವು ಸುಂದರವಾಗಿ ಕಾಣಬೇಕು ಎಂಬ ಆಸೆ ಇದ್ದೇ ಇರುತ್ತದೆ. ನಿಮ್ಮ ಸುಂದರ ಕನಸಿಗೆ ಸೌಂದರ್ಯದ ಟಚ್ ನೀಡಲು ಭುವನ ಲೇಡೀಸ್ ಬ್ಯೂಟಿ ಪಾರ್ಲರ್ ಅಂಡ್ ಫಿಶ್ ಸ್ಪಾಗೆ ಭೇಟಿ ನೀಡಿ. ನಮ್ಮಲ್ಲಿ ಫೇಶಿಯಲ್, ಬ್ಲೀಚ್, ವ್ಯಾಕ್ಸ್, ಮ್ಯಾನಿಕ್ಯೂರ್, ಪೆಡಿಕ್ಯೂರ್, ಹ್ಯಾಂಡ್ ಕ್ಲೀನಪ್, ಫಿಶ್ ಸ್ಪಾ, ಹೇರ್ ಸ್ಮೂದಿಂಗ್, ಫುಲ್ ಬಾಡಿ ಬ್ಲೀಚ್, ಫುಲ್ ಬಾಡಿ ವ್ಯಾಕ್ಸ್, ಬ್ರೈಡಲ್ ಮೇಕಪ್, ನಾನ್ ಬ್ರೈಡಲ್ ಮೇಕಪ್, ಬ್ರೈಡಲ್ ಪ್ಯಾಕೇಜ್ಗಳನ್ನು ಮಾಡಿಕೊಡಲಾಗುವುದು. ಹೇರ್ ಕೇರ್, ಸ್ಕಿನ್ ಕೇರ್ ಮತ್ತು ಮೇಕಪ್ನಲ್ಲಿ ಅನುಭವಿ ಪರಿಣಿತರಿಂದ ವೃತ್ತಿಪರ ಸೇವೆ. ಒಮ್ಮೆ ಭೇಟಿ ನೀಡಿ ನಿಮ್ಮ ಕನಸಿನ ಸೌಂದರ್ಯ ಸಾಕಾರಗೊಳಿಸಿಕೊಳ್ಳಿ. ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಸಮೀಪ, ಕುಟಿನ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9972764662. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.